ನಾವು ನಮ್ಮ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ನೋಡೋಣ ಬನ್ನಿ. ನಾವು ಮೊದಲಿಗೆ ಉಂಡೆನ ಕಟ್ಕೊತೀವಿ. ಅದಕ್ಕೆ ಮೊದಲು ನಾವು ಕೊಬ್ಬಿನ ಚೆನ್ನಾಗಿ ತುರ್ಕೊಂಡು ಅದು ಚೆನ್ನಾಗಿ ಪುಡಿ ಆದಮೇಲೆ ಅದು ಹೀಗೆ ಚೆನ್ನಾಗಿ ಪುಡಿ ಹಾಕಬೇಕು. ಇದು ಆದಮೇಲೆ ನಾವು ಶೇಂಗಾನ ಚೆನ್ನಾಗಿ ಹುರ್ಕೊತೀವಿ. ಅದು ಒಂದು 3-4 ಗಂಟೆ ಹುರಿತೀವಿ. ಅದು ಸ್ಲೋ ಫೈರಲ್ಲಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಎಳ್ಳನ್ನು ಹುರ್ಕೋಬೇಕು. ಆದಮೇಲೆ ಬೆಲ್ಲದ ಪಾನಕ ಮಾಡ್ತೀವಿ. ಅದರ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಇಟ್ಟರೆ ಅದು ಹೀಗೆ ಪಾನಕ ಥರ ಆಗುತ್ತೆ. ಹೀಗೆ ಆದಮೇಲೆ ನಾವು ಶೇಂಗಾನ ಎಲ್ಲ ಕೀರಿ ಅದನ್ನು ಅದರಲ್ಲಿರೋ ಸಿಪ್ಪೆನ ಮತ್ತೆ ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಶೇಂಗಾದ ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ತೆಗೆದಾದ್ಮೇಲೆ ಎಳ್ಳಿಗೆ ನಾವು ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ತೀವಿ. ಆಮೇಲೆ ಮತ್ತೆ ನಾವು ಮಾಡಿದ ಬೆಲ್ಲದ ಪಾನಕನ ಇದಕ್ಕೆ ಹಾಕಿ ಎಷ್ಟು ಬೇಕು ಅಂತ ನೋಡಬೇಕು. ನಾವು ಮೊದಲಿಗೆ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ನಮ್ಗೆ ಏನಾರ ಕಡಿಮೆ ಅಂತ ಅನಿಸಿದ್ರೆ, ಉಂಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಅಂತಂದರೆ ನಾವು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಥರ ಮಿಕ್ಸ್ ಮಾಡಿ ನಾವು ಅದು ತುಂಬ ಗಟ್ಟಿ ಥರ ಫೀಲ್ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು. ಇನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ಅದು ಸ್ವಲ್ಪ ಹೀಗೆ ಆಗುತ್ತೆ. ಕರೆಕ್ಟ್ ಎಲ್ಲದಕ್ಕೂ ಕರೆಕ್ಟ್ ಕ್ವಾಂಟಿಟಿ ಸಿಗುತ್ತೆ. ಆವಾಗ ನಾವು ಉಂಡೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಬಟ್ಲದಲ್ಲಿ ನೀರು ಇಟ್ಕೋಬೇಕು. ಅದನ್ನು ಸ್ವಲ್ಪ ಕೈಗೆ ಹತ್ಕೊಂಡು ಹೀಗೆ ಉಂಡೆ ಕಟ್ಟಿದರೆ ನೀಟಾಗಿ ಕೂಡುತ್ತೆ. ಆಮೇಲೆ ಸ್ವಲ್ಪ ಕೊಬ್ಬರಿನ ಮೇಲೆ ಉದುರಿಸಿದ್ರೆ ನಮ್ಮ ಎಳ್ಳಿನ ಉಂಡೆ ತಯಾರಾಯಿತು. ಈಗ ನೆಕ್ಸ್ಟ್ ಶೇಂಗಾಕ್ಕೂ ಹೀಗೆ ಮಿಕ್ಸ್ ಮಾಡೋದು. ಸ್ವಲ್ಪ ಕಡಲೆ ಹಿಟ್ಟು, ಆಮೇಲೆ ಏಲಕ್ಕಿ ಪುಡಿ, ಆಮೇಲೆ ಸ್ವಲ್ಪ ಗಸಗಸೆ, ಆಮೇಲೆ ಸ್ವಲ್ಪ ಕೊಬ್ಬರಿ, ಇದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಬೆಲ್ಲದ ಪಾನಕ ಹಾಕಿ ಇದಕ್ಕೆ ಸ್ವಲ್ಪ ಎಳ್ಳನ್ನು ಹಾಕ್ತಾರೆ. ಎಳ್ಳನ್ನು ಹಾಕಿದರೆ ಅದು ಚೆನ್ನಾಗಿ ಕೂಡುತ್ತೆ ಅಂತ ಅಂತಾರೆ. ಅದಕ್ಕೆ ಎಳ್ಳನ್ನು ಹಾಕಬೇಕು ಇದಕ್ಕೆ ಸ್ವಲ್ಪ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದ ಮೇಲೆ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪನೇ ನೀರು ಹಚ್ಕೋಬೇಕು ಶೇಂಗಾ ಉಂಡೆಗೆ, ಯಾಕಂದರೆ ಅದು ಮೆತ್ತಗಾಗ್ತವೆ ಶೇಂಗಾ. ಸ್ವಲ್ಪ ನೀರು ಹಚ್ಕೊಂಡು ಮಾಡ್ತಿರಬೇಕು. ಈ ಥರ ಎಲ್ಲ ಉಂಡೆ ಕಟ್ಟೋದು ನಮ್ಮ ಅಜ್ಜಿಯಿಂದ ಬಂದಿತ್ತು. ನಮ್ಮ ಅಜ್ಜಿಯವರೇ ಈ ಥರ ಎಲ್ಲ ನಾಗರ ಪಂಚಮಿ ಬಂದಾಗೆಲ್ಲ ಒಂದಿನ ಮುಂಚೆನೇ ಈ ಥರ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಉಂಡೆ ಎಲ್ಲ ಕಟ್ಟಿ ಇಡ್ತಿದ್ರು. ಸೊ ಅವರಿಂದ ನಾವು ಕಲ್ತಿದ್ದೀವಿ. ಅವರೇ ನಮಗೆ ಹೇಳ್ಕೊಟ್ಟಿದ್ದು ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಉಂಡೆ ಮಾಡಬೇಕು ಅಂತ. ಹೀಗೆ ಸ್ಟೆಪ್ಸ್ ಅಂತ ನಮಗೆ ಗೊತ್ತಿದ್ದಿಲ್ಲ. ಹೀಗೆಲ್ಲ ಅಂತ ನಮಗೆ ಅವರಿಂದನೇ ಗೊತ್ತಾಗಿತ್ತು. ಬೇಸನಿಂದು ಕರ್ದೆಂಟು ಅಂತ ಮಾಡ್ತೀವಿ ನಾವು. ಇದು ಇವಾಗ ಮೆತ್ತಗಿರುತ್ತೆ, ಆಮೇಲೆ ಮತ್ತೆ ಸ್ವಲ್ಪ ಗಟ್ಟಿಗಾಗುತ್ತೆ. ಸೊ ಇವಾಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಸ್ವಲ್ಪ ಹೊತ್ತಾದಮೇಲೆ ಅದು ಸ್ವಲ್ಪ ಒಣಗಿದ ಮೇಲೆ ಕಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಉಂಡೆ ಎಲ್ಲ ರೆಡಿ ಮಾಡಿದ್ವಿ. ನಮ್ಮ ಮನೇಲಿ ಇಷ್ಟು ಉಂಡೆ ಮಾಡ್ತೀವಿ, ಹೆಲ್ದಿ ಆ್ಯಂಡ್ ಟೇಸ್ಟಿ ಕೂಡ. ನಾವು ಗುಡಿಯಲ್ಲಿ ನಾಗಪ್ಪಗೆ ಹಾಲು ಹಾಕೋಕ್ಕೆ ಬರ್ತೀವಿ ಪ್ರತಿ ವರ್ಷ. ಪ್ರತಿ ನಾಗರ ಪಂಚಮಿಗೂ ಮನೆಯಿಂದನೇ ಏನೇನು ಬೇಕು ಅಂತೆಲ್ಲ ತಯಾರಿ ಮಾಡಿಕೊಂಡು, ಎಡೆ ಮತ್ತು ಹಣ್ಣು, ಹೂವು ಎಲ್ಲ ತಯಾರಿ ಮಾಡಿಕೊಂಡು ನಾಗಪ್ಪಗೆ ಹಾಲು ಹಾಕೋಕ್ಕೆ ಬರ್ತೀವಿ.
ಆಮೇಲೆ ಕಾಮಿಸು ಎಲ್ಲ ಹಾಕಿ ಅಲಂಕಾರ ಮಾಡಿದ್ವಿ. ಆಮೇಲೆ ಹೂವು ಎಲ್ಲ ಇಟ್ಟು ಮಂಗಳಾರತಿ ಮಾಡಿ ಹಾಲು ಹಾಕಿದ್ವಿ. ಇವತ್ತು ಶ್ರಾವಣದ ಮೊದಲನೇ ಸೋಮವಾರ ಅಂತ ನಾವು ಹಂಪಿ ವಿರೂಪಾಕ್ಷ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡ್ಸೋಕೆ ಹೋಗಿದ್ವಿ. ನಮ್ಮನೆ ನಾಗರ ಪಂಚಮಿ ಹಬ್ಬ ಹೀಗೆ ಆಚರಿಸ್ತೀವಿ ನಾವು ಪ್ರತಿ ಸಲ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು.